नित्यं भागवत सेवया भवते उत्तमश्लोके भक्तिर्भवति नैस्तिकी नैस्तुते मूकं करोति वाचालां पङ्गुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधवा श्रीचैतन्य ईश्वर कृष्णाय वासुदेवाय देवकीनन्दनाय च गोपकुमाराय गोविन्दाय नमो नमः। ಶ್ರೀಮದ್ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ 25 ಆಯ್ತಲ್ಲ ಬೇಜಾರಿ ಮಣಿಯ. ಇಪ್ಪತ್ನಾಲ್ಕಾ? 24. ಪಾರ್ಥಿವಾದರುಣೋ ಧೂಮಸ್ ತಸ್ಮಾದಗ್ನಿಸ್ತ್ರೈಮಯಃ ತಾಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ಬ್ರಹ್ಮದರ್ಶನಂ ಪಾರ್ಥಿವಾದಾರುಣೋ ಧೂಮಾ ತಸ್ಮಾದಗ್ನಿಸ್ತ್ರೈಮಯಃ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ಬ್ರಹ್ಮದರ್ಶನಂ. ಅನುವಾದ. ಈ ಕಟ್ಟಿಗೆ ಈ ನೆಲದ ರೂಪಾಂತರ, ಅಂತಹ ಕಟ್ಟಿಗೆಗಿಂತ ಹೊಗೆ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ. ಅದರಿಂದ ನಾವು ಉನ್ನತ ಜ್ಞಾನದ ಲಾಭವನ್ನು ಸಾಧಿಸಬಹುದು. ವೇದೋಕ್ತ ಯಜ್ಞಗಳ ಮೂಲಕ. ಹಾಗೆ ರಜಸ್ಸು ತಮಸ್ಸಿಗಿಂತ ಉತ್ತಮ, ಸತ್ವಗುಣ ಅದಕ್ಕಿಂತ ಅತ್ಯುತ್ತಮ. ಏಕೆಂದರೆ ಸತ್ವಗುಣದಿಂದ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಮೇಲೆ ವಿವರಿಸಿದಂತೆ ಪರಮಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದಾಗಿ ಐಹಿಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಬಹುದು. ಇಲ್ಲಿ ಅದನ್ನೇ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡಲಾಗಿದೆ. ಅದೆಂದರೆ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದರೆ ಸತ್ವಗುಣದ ನೆಲೆಗೆ ಹೇರಬೇಕಾಗುತ್ತದೆ. ಉನ್ನತಿಯ ಪದದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರುವಿನ ತಜ್ಞ ಮಾರ್ಗದರ್ಶನದಿಂದ ತಮಸ್ಸಿನ ನೆಲೆಯಿಂದ ಕೂಡ ಸತ್ವದ ನೆಲೆಗೆ ಹಂತ ಹಂತವಾಗಿ ಹೇರಬಹುದು. ಆದ್ದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ತಜ್ಞನಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ತಮಸ್, ರಜಸ್, ಸತ್ವ ಈ ಯಾವುದೇ ಜೀವನ ಸ್ತರದಿಂದಲೂ ಶಿಷ್ಯನಿಗೆ ಮಾರ್ಗದರ್ಶನ ನೀಡಲು ಗುರು ಪರಂಪರೆಯಲ್ಲಿ ಬಂದ ತಜ್ಞ ಸದ್ಗುರು ಅರ್ಹನಾಗಿರುತ್ತಾನೆ. ದೇವೋತ್ತಮ ಪರಮಪುರುಷನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ವಿಷ್ಣುವನ್ನು ಬಿಟ್ಟು ಎಲ್ಲ ಬಗೆಯ ಅಂಶಗಳು ಐಹಿಕ ಶಕ್ತಿಯ ಅಧೀನಕ್ಕೆ ಒಳಪಟ್ಟೇ ತೋರುತ್ತವೆ. ಆದ್ದರಿಂದ ಐಹಿಕ ಶಕ್ತಿಯ ರೂಪಗಳು ಸತ್ವದ ವೇದಿಕೆಯನ್ನೇರಲು ಯಾರಿಗೂ ಸಹಾಯ ಮಾಡಲಾರವು. ಸತ್ವವೊಂದೇ ಐಹಿಕ ಬಂಧನದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಬಲ್ಲದು. ಅನಾಗರಿಕ ಜೀವನ ಅಥವಾ ಕ್ಷುದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರಣದಲ್ಲಿರುತ್ತವೆ. ಅನೇಕ ರೀತಿಯ ಐಹಿಕ ಲಾಭಗಳು ಅನುರಾಗವನ್ನು ಒಳಗೊಂಡ ಮನುಷ್ಯನ ನಾಗರಿಕ ಜೀವನವನ್ನೇ ರಜೋಗುಣದ ಸ್ಥಿತಿ. ತತ್ವಶಾಸ್ತ್ರದ ಉತ್ತಮ ಚಿತ್ತವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವವನ್ನೊಳಗೊಂಡ ಕಲೆ ಮತ್ತು ಸಂಸ್ಕೃತಿಯಿಂದ ಜೀವನದ ರಜೋಗುಣದ ಹಂತ ಪರಮಸತ್ಯದ ಸಾಕ್ಷಾತ್ಕಾರದಲ್ಲಿ ಸ್ವಲ್ಪ ಸುಳಿವನ್ನು ಕೊಡುತ್ತದೆ. ಆದರೂ ಸತ್ವಸ್ಥಿತಿಯೇ ಐಹಿಕ ಗುಣದ ಉನ್ನತ ಸ್ಥಿತಿ. ಏಕೆಂದರೆ ಅದೇ ಪರದರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬೇರೆ ಬೇರೆ ಪೂಜಾ ವಿಧಾನಗಳ ಮಧ್ಯೆ ಗುಣಾತ್ಮಕ ಭೇದ ಇದೆ. ಹಾಗೆ ಬ್ರಹ್ಮ, ವಿಷ್ಣು, ಹರರೆಂಬ ನಿಯಾಮಕ ದೇವತೆಗಳಿಂದ ಪಡೆಯುವ ಫಲದಲ್ಲೂ ಭೇದ ಇದೆ. ಸೊ ಈ ಶ್ಲೋಕದಲ್ಲಿ ಈ ಸತ್ವಗುಣ, ರಜೋಗುಣ, ತಮೋಗುಣವನ್ನು ಕಟ್ಟಿಗೆಗೆ ಮತ್ತು ಭೂಮಿಗೆ
ಮತ್ತು ಬೆಂಕಿಗೆ, ಇದು ಮೂರಿಗೆ ಹೋಲಿಸ್ತಾ ಇದ್ದಾರೆ. ಸೊ ಈ ಕಟ್ಟಿಗೆ ಯಾವುದರಿಂದ ಬರುತ್ತೆ? ಭೂಮಿಯಿಂದ ಬರುತ್ತೆ. ಭೂಮಿಯಿಂದ ಬರುತ್ತೆ. ಸೊ ಕಟ್ಟಿಗೆ ಭೂಮಿಯಿಂದ ಬಂದರೆ ಆ ಕಟ್ಟಿಗೆನ ನಾವು ಬೆಂಕಿ ಹಚ್ಚಿದ್ರೆ ಹೊಗೆ ಬರುತ್ತೆ. ಸೊ ಹೊಗೆಗಿಂತ ಉನ್ನತ ಇದು ಐ ಮೀನ್ ಕಟ್ಟಿಗೆಗಿಂತ ಹೊಗೆ ಉತ್ತಮ. ಬಟ್ ಸ್ಮೋಕ್ ಇಸ್ ಬೆಟರ್ ದೆನ್ ದಿ ರೌಡ್. ಕಟ್ಟಿಗೆಗಿಂತ ಇದು ಐ ಮೀನ್ ಹೊಗೆಗಿಂತ ಕಟ್ಟಿಗೆ ಉತ್ತಮ. ಆದರೆ ಬೆಂಕಿ ಫೈರ್ ಸ್ಟಿಲ್ ಬೆಟರ್. ಅಂದರೆ ಬೆಂಕಿ ಅದಕ್ಕಿಂತ ಉತ್ತಮವಾದದ್ದು. ಫಾರ್ ಬೈ ಫೈರ್ ವಿ ಕ್ಯಾನ್ ಡಿರೈವ್ ದ ಬೆನಿಫಿಟ್ಸ್ ಆಫ್ ಸುಪೀರಿಯರ್ ನಾಲೆಡ್ಜ್. ಆ ಒಂದು ಬೆಂಕಿಯಿಂದ ನಾವು ಎಲ್ಲ ಅತ್ಯುತ್ತಮವಾದ ಜ್ಞಾನವನ್ನು ನಾವು ಪಡೀಬೋದು. ಅಂದರೆ ಏನು ಅರ್ಥ ಅಂದರೆ ಇಲ್ಲಿ ಈ ವೇದದ ಮಾಹಿತಿಯನ್ನು ನಾವು ಬೆಂಕಿಯಿಂದ ಎಲ್ಲ ಪಡೆಯಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬೆಂಕಿನ ಬಂದು ಸತ್ವಗುಣಕ್ಕೆ ಹೋಲಿಸ್ತಾ ಇದ್ದಾರೆ. ಬಟ್ ಗುಡ್ನೆಸ್, ಸತ್ವ ಇಸ್ ದ ಬೆಸ್ಟ್ ಬಿಕಾಸ್ ಬೈ ಗುಡ್ನೆಸ್ ಒನ್ ಕ್ಯಾನ್ ಕಮ್ ಟು ರಿಯಲೈಸ್ ದಿ ಅಬ್ಸಲ್ಯೂಟ್ ಟ್ರೂತ್. ಸೊ ಸತ್ವಗುಣದಿಂದ ಪರಮ ಸತ್ಯವನ್ನು ನಾವು ಅಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ವ ಇಸ್ ಬೆಸ್ಟ್ ಬಿಕಾಸ್ ಗುಡ್ನೆಸ್ ಅಂದರೆ ಏನಿಲ್ಲ ಅರ್ಥ ಅಂದರೆ ತಮೋಗುಣ ರಜೋಗುಣದಿಂದ ನಾವು ತಮೋಗುಣಗಿಂತ ಉತ್ತಮವಾದ ಯಾವುದು? ರಜೋಗುಣ. ರಜೋಗುಣಗಿಂತ ಉತ್ತಮವಾದದ್ದು ಸತ್ವಗುಣ. ಆ ಸತ್ವಗುಣ ಇದು ಒಂದು ಸ್ಟೇಜ್ಗೆ ನಾವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸ್ಥಾಯಿಗೆ, ಆ ಒಂದು ಇದು ಅಂತಸ್ತಿಗೆ ನಾವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪರ್ಪೋರ್ಟಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಬದ್ಧ ಆತ್ಮ ಬಂದು ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಆಗಬೇಕು ಅಂದರೆ ಭಕ್ತಿ ಸೇವೆಯಿಂದ ಮಾತ್ರನೇ ಅದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಆ ಭಕ್ತಿ ಸೇವೆ ನಮ್ಮನ್ನು ತಮೋಗುಣದಿಂದ ರಜೋಗುಣದಿಂದ ಬಿಡುಗಡೆ ಮಾಡಿ ಸತ್ವಗುಣದಲ್ಲಿರೋ ಒಂದು ಅಂತಸ್ತಿಗೆ ನಮ್ಮನ್ನು ಮೇಲೆ ಏರಿಸುತ್ತೆ. ಸೊ ದಟ್ ಒನ್ ಕ್ಯಾನ್ ಎಲಿಜಿಬಲ್ ಫಾರ್ ದಿ ಡಿವೈಸ್. ಸೊ ಸತ್ವಗುಣಕ್ಕೆ ನಾವು ಬರೋದ್ರಿಂದ ಏನಾಗುತ್ತೆ? ನಮಗೆ ಭಕ್ತಿ ಸೇವೆಗೆ ನಮ್ಮ ಅರ್ಹತೆಗಳು ಬಂದ್ಬಿಡುತ್ತೆ. ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಗೆ ಅರ್ಹತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಇಫ್ ದೇರ್ ಆರ್ ಇಂಪಿಡಿಮೆಂಟ್ಸ್ ಆನ್ ದಿ ಪ್ರೋಗ್ರೆಸಿವ್ ಪಾತ್, ಈವನ್ ಫ್ರಮ್ ದಿ ಪ್ಲಾಟ್ಫಾರ್ಮ್ ಆಫ್ ತಮಸ್ ಕ್ಯಾನ್ ಗ್ರ್ಯಾಜುವಲಿ ರೈಸ್ ಟು ಸತ್ವ ಪ್ಲಾಟ್ಫಾರ್ಮ್. ಈಗ ನಾವು ಭಕ್ತಿ ಸೇವೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀರಿ, ಬಟ್ ಅದರಲ್ಲಿ ತುಂಬ ತಡೆಗಳು ಇರುತ್ತೆ, ತುಂಬ ತಡೆಗಳು ಬರುತ್ತೆ, ಅಪಶಕನಗಳು ಬರ್ತಾ ಇರುತ್ತೆ. ಆವಾಗ ಈ ಭಕ್ತಿ ಸೇವೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ತಮೋಗುಣ ರಜೋಗುಣದಿಂದ ನಮ್ಮನ್ನು ಸತ್ವಗುಣಕ್ಕೆ ಎಳ್ಕೊಂಡು ಹೋಗ್ಬಿಡ್ತದೆ. ಸತ್ವಗುಣಕ್ಕೆ ನಮ್ಮನ್ನು ರೈಸ್ ಮಾಡಿಬಿಡುತ್ತೆ. ಅದು ಸಾಧ್ಯ ಹೇಗಂದರೆ ಒಂದು ಪ್ರಾಮಾಣಿಕವಾದ ಗುರು ಹತ್ರ ನಾವು ಆ ವಿದ್ಯೆನ ಕಲಿಬೇಕಾಗಿ ಬರುತ್ತೆ. ಒಂದು ಪ್ರಾಮಾಣಿಕ ಗುರುವನ್ನು ನಾವು ಅಂಗೀಕಾರ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಸಿನ್ಸಿಯರ್ ಕ್ಯಾಂಡಿಡೇಟ್ಸ್ ಮಸ್ಟ್ ದೇರ್ ಫೋರ್ ಅಪ್ರೋಚ್ ಕ್ಯಾನ್ ಎಕ್ಸ್ಪರ್ಟ್ ಸ್ಪಿರಿಚುವಲ್ ಮಾಸ್. ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ನೀವು ತಮೋಗುಣದಿಂದ ರಜೋಗುಣ ಬೆಟ್ರು, ರಜೋಗುಣದಿಂದ ಉತ್ತಮವಾದ ಸತ್ವಗುಣ, ಈ ಒಂದು ಮಟ್ಟಕ್ಕೆ ನೀವು ಬರಬೇಕಾದ್ರೆ ನೀವು ಒಂದು ಉತ್ತಮವಾದ ಅಂಗೀಕಾರಪಟ್ಟ ಪ್ರಾಮಾಣಿಕವಾದ ಗುರುವನ್ನು ನೀವು ಅಂಗೀಕಾರ ಮಾಡಿಕೊಂಡ್ರೆ ಆ ಒಂದು ಗುರು ಏನು ಮಾಡ್ತಾರೆ? ನಿಮ್ಮನ್ನು ಪ್ರಾಮಾಣಿಕ ಒಂದು ದಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಅದಕ್ಕೆ ಇದು ದೈವೋತ್ತಮ ಪರಮಪುರುಷನಾದ ವಿಷ್ಣುನ ಮಾತ್ರ ನೀವು ಆರಾಧನೆ ಮಾಡಿದ್ರೆ ಸಾಕು. ಬೇರೆ ಯಾರನ್ನು ನೀವು ಆರಾಧನೆ ಮಾಡಿದ್ರೆ ಕೂಡ ಅದರಲ್ಲಿ ನಿಮಗೆ ಯಾವುದೇ ನೀವು ರಜೋಗುಣ ತಮೋಗುಣದಲ್ಲೇ ಇರ್ತೀರಿ. ಯಾಕಂದರೆ ಬ್ರಹ್ಮ ಬಂದು ರಜೋಗುಣಕ್ಕೆ ಅಧಿಪತಿ, ಶಿವ ಬಂದು ತಮೋಗುಣಕ್ಕೆ ಅಧಿಪತಿ. ಸೊ ನಾವು ಎಷ್ಟೇ ಏನೇ ಮಾಡಿದ್ವಿ ಇನ್ನು ಸತ್ವಗುಣಕ್ಕೆ ಹೋಗೋಕ್ಕಾಗಲ್ಲ ಅವ್ರನ್ನ ಆರಾಧನೆ ಮಾಡಿದ್ರೆ. ಅದಕ್ಕೆ ಬ್ರಹ್ಮ ವಿಷ್ಣು ಅಂಥ ದೇವತೆಗಳಿಗಿಂತ ವಿಷ್ಣುನೇ ಉತ್ತಮವಾದವರು. ಯಾಕಂದರೆ ವಿಷ್ಣುನೇ ಮುಕ್ತಿ ಕೊಡೋರು ಮುಕುಂದ ಅಂತ ಹೇಳ್ತಾರೆ. ಸೊ ಅವರಿಂದನೇ ನಮಗೆ ಮುಕ್ತಿ ಪಡೆಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ, ಸರಳವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ಓದಿ. ಬೇಜಿರೋ ಮುನಯೋತಾಗ್ರೆ ಭಗವಂತಂ ಅಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಯ ಕಲ್ಪಂತೇನು ತಾನಿಹ. ಪರಮಪುರುಷನ ಅಸ್ತಿತ್ವವು ತ್ರಿಗುಣಗಳನ್ನು ಮೀರಿ ನಿಂತಿದ್ದರಿಂದ ಹಿಂದೆ ಎಲ್ಲ ಮಹರ್ಷಿಗಳು ಅವನಿಗೆ ಸೇವೆ ಸಲ್ಲಿಸಿದ್ದಾರೆ. ಐಹಿಕ ಬಂಧನದಿಂದ ಮುಕ್ತರಾಗಲು ಅವರು ಅವನನ್ನು